ದುಬೈ ಏರ್ಪೋರ್ಟ್ನಲ್ಲಿ ರನ್ಯಾಗೆ ಚಿನ್ನ ತಂದು ಕೊಟ್ಟಿದ್ಯಾರು ಹಾಗಾದ್ರೆ? ಡಿಆರ್ಐ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಬಯಲಾಗಿದೆ. ಚಿನ್ನ ತಂದು ಕೊಟ್ಟಿದ್ದು ಯಾರು ಅಂತ ಗೊತ್ತಿಲ್ಲ ಅಂತ ರನ್ಯಾ ಹೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ರನ್ಯಾ ಹೇಳಿರುವಂತದ್ದು, ಚಿನ್ನ ತಂದುಕೊಟ್ಟ ವ್ಯಕ್ತಿ 6 ಅಡಿ ಅಥವಾ ಅದಕ್ಕಿಂತ ಎತ್ತರ ಇದ್ದ, ಗೋಧಿ ಮೈಬಣ್ಣ ಹೊಂದಿದ್ದ, ಗೌನ್ ಮಾದರಿ ಬಟ್ಟೆಯನ್ನ ಧರಿಸಿದ್ದ. ಇದೇ ಮೊದಲ ಬಾರಿಗೆ ಆ ವ್ಯಕ್ತಿಯನ್ನ ನಾನು ಭೇಟಿಯಾಗಿದ್ದೆ. ಈ ಮೊದಲು ಆ ವ್ಯಕ್ತಿಯನ್ನ ನಾನು ಭೇಟಿ ಆಗಿರಲಿಲ್ಲ. ಡಿಆರ್ಐ ಅಧಿಕಾರಿಗಳ ವಿಚಾರಣೆ ವೇಳೆ ರನ್ಯಾ ಈ ವಿಚಾರವನ್ನ ತಿಳಿಸಿದ್ದಾರೆ. ಅಂದ್ರೆ ದುಬೈ ಏರ್ಪೋರ್ಟ್ನಲ್ಲಿ ಆಕೆಗೆ ಚಿನ್ನ ಸಿಗುತ್ತೆ. ಅದಾದ ನಂತರದಲ್ಲಿ ಆಕೆ ವಾಶ್ರೂಮ್ಗೆ ಹೋಗಿ ಆ ಚಿನ್ನವನ್ನ ತನ್ನ ಮೈಗೆ ಅಂಟಿಸ್ಕೊಂಡು ಅದಾದ ನಂತರದಲ್ಲಿ ಆಕೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು. ಆದ್ರೆ ಅಲ್ಲಿ ಆಕೆಗೆ ಚಿನ್ನ ತಂದು ಕೊಟ್ಟಿದ್ದು ಯಾರು ಅನ್ನುವಂತಹ ವಿಚಾರದಲ್ಲಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ರನ್ಯಾ ಹೇಳಿರುವಂಥದ್ದು, ಆ ವ್ಯಕ್ತಿ ನನಗೆ ಈ ಹಿಂದೆ ಗೊತ್ತಿಲ್ಲ. 6 ಅಡಿ ಅದಕ್ಕಿಂತ ಎತ್ತರವಾದಂತಹ ವ್ಯಕ್ತಿ ನನಗೆ ಚಿನ್ನವನ್ನ ತಂದುಕೊಟ್ರು ಏರ್ಪೋರ್ಟ್ನಲ್ಲಿ, ಅಂದ್ರೆ ದುಬೈ ಏರ್ಪೋರ್ಟ್ನಲ್ಲಿ ಚಿನ್ನವನ್ನ ತಂದುಕೊಟ್ಟಿದ್ದು. ಆ ವ್ಯಕ್ತಿ ಗೋಧಿ ಮೈಬಣ್ಣ ಹೊಂದಿದ್ದ ಮತ್ತೆ ಗೌನ್ ಮಾದರಿ ಬಟ್ಟೆಯನ್ನ ತರಿಸಿದ್ದ. ಇದೇ ಮೊದಲ ಬಾರಿಗೆ ತಾನು ಈ ರೀತಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇರೋದು. ಜೊತೆಗೆ ಆ ವ್ಯಕ್ತಿಯನ್ನ ಭೇಟಿಯಾಗಿದ್ದು ಕೂಡ ಇದೇ ಮೊದಲು. ಮತ್ತೆ ಆ ವ್ಯಕ್ತಿಯನ್ನ ಹಿಂದೆ ಯಾವಾಗಲೂ ಕೂಡ ನಾನು ಭೇಟಿ ಆಗಿರಲಿಲ್ಲ ಅಂತ ಹೇಳಿ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ಕುರಿತಂತೆಯೂ ಕೂಡ ಈಗ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ರನ್ಯಾ ರಾವ್ ಒಂದಷ್ಟು ವಿಚಾರಗಳನ್ನ ಮೊದಲೇ ಬಿಟ್ಕೊಟ್ಟಿರಲಿಲ್ಲ. ಆದ್ರೆ ವಿಚಾರಣೆ ಹಂತ ಹಂತವಾಗಿ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ರನ್ಯಾ ರಾವ್ ಒಂದಷ್ಟು ವಿಚಾರಗಳನ್ನ ಹೊರಹಾಕಿದ್ದಾರೆ. ಆದ್ರೆ ಈವರೆಗೂ ಕೂಡ ರನ್ಯಾ ರಾವ್ ತಾನು ಮೊದಲ ಬಾರಿ ಈ ರೀತಿ ಚಿನ್ನ ಸಾಗಾಟ ಮಾಡ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಗಮನಿಸಿದ ಹಾಗೆ ಪದೇ ಪದೇ ಅವರು ದುಬೈ ಪ್ರವಾಸವನ್ನ ಕೈಗೊಂಡಿದ್ದಾಗಿರಬಹುದು ಅಥವಾ ಪದೇ ಪದೇ ವಿದೇಶಕ್ಕೆ ಹೋಗಿ ಬಂದಿರುವಂತಹದ್ದಾಗಿರಬಹುದು. ಈ ರೀತಿ ವಿಚಾರಗಳು ಮತ್ತೆ ಆಕೆಯ ಮನೆಯಲ್ಲಿ ಸಿಕ್ಕಂತಹ ಬಂಗಾರ ಆಗಿರಬಹುದು ಅಥವಾ ದುಡ್ಡಾಗಿರಬಹುದು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇರೋ ಹಾಗೆ ಒಂದಷ್ಟು ಅನುಮಾನಗಳು ಇನ್ನೂ ಕೂಡ ಇದೆ. ಆದ್ರೆ ಎಲ್ಲಾ ವಿಚಾರಗಳನ್ನು ರನ್ಯಾ ರಾವ್ನಿಂದ ಹೊರತರಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗಾಗಲೇ ಹೇಳ್ತಾ ಇದ್ರಿ ಯಾವ ರೀತಿ ಸಿಬಿಐ ತನ್ನ ಕಾರ್ಯವನ್ನ ಇನ್ನು ಮುಂದೆ ನಿರ್ವಹಿಸುತ್ತೆ ಅಂತ. ಇದರ ಜೊತೆಯಲ್ಲಿ ಈಗ ವಿಚಾರಣೆ ಸಂದರ್ಭದಲ್ಲಿ ರನ್ಯಾ ರಾವ್ ಒಂದಷ್ಟು ವಿಚಾರಗಳನ್ನ ಅಂದ್ರೆ ಹೇಳ್ಕೊಳ್ತಾ ಇದ್ದಾಳೆ ಅನ್ನುವಂತಹ ವಿಚಾರ. ಅದರಲ್ಲೂ ಈ ಮುಂಚೆ ತನಗೆ ಗೊತ್ತಿಲ್ಲದಂತಹ ವ್ಯಕ್ತಿ ತನಗೆ ಚಿನ್ನವನ್ನ ತಂದುಕೊಟ್ಟ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾಳೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಜ್ವಲ್? ಮಧು, ಈ ಸಂಪೂರ್ಣ ಮಾಹಿತಿ ಏನಿದೆ, ಈ ಮಾಹಿತಿಯನ್ನ ಡಿಆರ್ಐ ಅಧಿಕಾರಿಗಳಿಗೂ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಪಡೆದಂಥ ಮಾಹಿತಿಗಳಿದೆ. ರನ್ಯಾ ರಾವ್ ಅವರ ಕಡೆಯಿಂದ ಅವರು ಸ್ಟೇಟ್ಮೆಂಟಲ್ಲಾಗ್ಬೋದು ಮತ್ತು ಅವರ ವಿಚಾರಣೆಯಲ್ಲಾಗ್ಬೋದು ಹೊರಬಂದಂಥ ಸಂಗತಿಗಳು. ಇದನ್ನು ಈಗಾಗಲೇ ನ್ಯಾಯಾಲಯದ ಗಮನಕ್ಕೂ ಸಹಿತ ತಂದಿದ್ದಾರೆ. ಪ್ರಮುಖವಾಗಿ ಈಕೆ ಯಾವ ರೀತಿಯಾಗಿ ಈ ಒಂದು ಸಿಂಡಿಕೇಟ್ನಲ್ಲಿ ಭಾಗಿಯಾಗಿದ್ದಾಳೆ, ಈಕೆಯ ರೋಲ್ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಈ ತನಿಖೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಕಂಡುಹಿಡಿದಿರುವಂಥ ಪ್ರಮುಖ ಮಾಹಿತಿಗಳು ಅಂತಂದ್ರೆ, ಈಕೆಗೆ ಒಂದು VPN ಕಾಲ್ ಬರ್ತದೆ, ಅಂದ್ರೆ ಇಂಟರ್ನೆಟ್ ಕಾಲ್ ಬರ್ತದೆ. ಆ ಕಾಲ್ನಲ್ಲಿ ಈಕೆಗೆ ಈ ದುಬೈಗೆ ಬರಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಡ್ತಾರೆ. ಆ ಸೂಚನೆಗಳಿಗೆ ಸಂಬಂಧಪಟ್ಟಂತೆ ಈಕೆ ಆಕೆ ಸ್ವಂತವಾಗಿಯೇ ಒಂದು ಏನಂದ್ರೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೊತಾಳೆ. ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಂಡು ದುಬೈಗೆ ಹೋಗ್ತಾಳೆ. ಅಲ್ಲಿ ಏರ್ಪೋರ್ಟ್ನಲ್ಲಿ ಒಬ್ಬ ಅಜಾನಬಾಹು, ಸುಮಾರು ಒಂದು 6 ಅಡಿಗಿಂತ ಎತ್ತರ ಇದ್ದಂಥ ಒಬ್ಬ ವ್ಯಕ್ತಿ, ಅವನು ಇಂಗ್ಲೀಷನ್ನು ಮಾತಾಡ್ತಿರ್ತಾನೆ. ಮತ್ತೆ ಆತನನ್ನು ನಾನು ಮೊದಲನೇ ಸಲ ನೋಡಿದೆ. ಆತ ಗೌನನ್ನ ಹಾಕೊಂಡಿದ್ದ. ಏರ್ಪೋರ್ಟ್ ಒಳಭಾಗದಲ್ಲಿ ಆತ ತನಗೆ ಗೋಲ್ಡನ್ನ ಕೊಟ್ಟ ಅನ್ನೋದನ್ನ ಹೇಳ್ತಾಳೆ. ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂತ ಅಂದ್ರೆ ಈಕೆ ಆನ್ ದ ವೇ ಬರ್ತಿರುವಾಗಲೇ ಅದನ್ನ ಪ್ಯಾಕ್ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಬೇಕೋ ಆ ಐಟಮ್ ತಂದಿರ್ತಾಳೆ. ಅಂದ್ರೆ ಕ್ರೇಪ್ ಟೇಪ್ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಆ ಟೇಪ್ಗಳನ್ನ ಒಂದು ಸಣ್ಣ ಚಾಕುವಿನಿಂದ ಕಟ್ ಮಾಡಿ ಪೀಸಸ್ ಮಾಡ್ಕೊಂಡು ತಂದಿರ್ತಾಳೆ. ಯಾಕಂದ್ರೆ ಚಾಕುವನ್ನ ಏರ್ಪೋರ್ಟ್ ಒಳಗೆ ತರಲಿಕ್ಕೆ ಆಗಲ್ಲ ಮೆಟಲ್ ಅಲ್ಲಿ. ಹೀಗಾಗಿ ಈಕೆ ಚೆಕ್ ಇನ್ ಆಗುವಾಗ ಈಕೆ ಬಳಿ 1 ಗ್ರಾಮ್ ಚಿನ್ನ ಇರಲಿಲ್ಲ. ಈಕೆ ಚೆಕ್ ಇನ್ ಆಗುವಾಗ ನಾರ್ಮಲ್ ಆಗಿ ಚೆಕ್ ಇನ್ ಆಗಿದ್ದಾಳೆ ಅನ್ನೋದನ್ನು ಸಹಿತ ತನಿಖೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ರೆ ಈಕೆ ಆ ಒಂದು ಪ್ಯಾಕ್ ಮಾಡ್ಕೊಂಡು ತರಲಿಕ್ಕೆ ಏನೆಲ್ಲ ಬೇಕಿತ್ತೋ ಎಲ್ಲ ಐಟಮ್ಗಳನ್ನ, ಟೇಪ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಗಮ್ ಆಗಿರ್ಬೋದು, ಇದೆಲ್ಲದನ್ನು ತಂದ್ಕೊಂಡಿದ್ಲು. ಯಾವಾಗ ಏರ್ಪೋರ್ಟ್ ಒಳಗಡೆ ಬಂದರು ಅಲ್ಲಿ ಆಕೆಗೆ ಎಕ್ಸ್ಚೇಂಜ್ ಆಗುತ್ತೆ, ಬ್ಯಾಗ್ ಎಕ್ಸ್ಚೇಂಜ್ ಆಗುತ್ತೆ. ಆ ಒಬ್ಬ 6 ಅಡಿಗಿಂತ ಹೆಚ್ಚಿನ ಎತ್ತರದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಗೌನ್ ಹಾಕೊಂಡಿದ್ದವನು
ತಂದು ಈಕೆ ಕೈಗೆ ಗೋಲ್ಡನ್ನ ಕೊಡ್ತಾನೆ. ಆಗ ಈಕೆ ತೆಗೆದುಕೊಂಡು ಹೋಗಿ ಲಾಂಜ್ನಲ್ಲಿರುವಂಥ ಒಂದು ವಾಶ್ರೂಮ್ ಒಳಗಡೆ ಹೋಗ್ತಾಳೆ. ಆ ವಾಶ್ರೂಮ್ನಲ್ಲೇ ಇದ್ದಂಥ ಟಿಶ್ಯೂ ಪೇಪರ್ಗಳನ್ನ ಬಳಸ್ಕೊಂಡು ಆ ಟಿಶ್ಯೂ ಪೇಪರ್ನ ಚಿನ್ನಕ್ಕೆ ಸುತ್ತಿ, ಯಾಕಂತಂದ್ರೆ ಈಕೆ ಮೈ ಗಂಟಿಸ್ಕೊಂಡಂಥ ಸಂದರ್ಭದಲ್ಲಿ ಮೆಟಲ್ ಬಾಡಿ ಗಂಟಿಸಿದಾಗ ಅದು ಪೇಯ್ನ್ ಬರೋಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದಕ್ಕೆ ಟಿಶ್ಯೂ ಪೇಪರನ್ನು ಸುತ್ತುತ್ತಾಳೆ. ಆವಾಗ ಅದು ಮೆತ್ತಗಾಗುತ್ತೆ. ಆಗ ಅದನ್ನು ತೊಡೆಯ ಭಾಗಕ್ಕೆ, ಹೊಟ್ಟೆಯ ಭಾಗಕ್ಕೆ ಇದರಿಂದ ಟೇಪಿನಿಂದ ಅಂಟಿಸ್ಕೊಳ್ತಾಳೆ. ಅಂಟಿಸ್ಕೊಂಡ ನಂತರದಲ್ಲಿ ಇನ್ನೂ ಉಳಿದಂಥ ಕೆಲವೊಂದು ಚಿನ್ನದ ಗಟ್ಟಿಗಳನ್ನು ಶೂಸಿನ ಆಕೆ ಕಾಲಿನ ತಳಭಾಗದಲ್ಲಿ ಇಟ್ಕೊಳ್ತಾಳೆ. ಮತ್ತೆ ಇನ್ನೊಂದಷ್ಟನ್ನ ಪ್ಯಾಂಟ್ನ ಜೇಬಿನಲ್ಲಿ ಸಹಿತ ಇಟ್ಕೊಳ್ತಾಳೆ. ಯಾಕಂದ್ರೆ 14 kg ಚಿನ್ನ ಎಲ್ಲೆಲ್ಲಿ ಗಂಟಿಸ್ಕೊಳ್ಬೇಕಳು. ಹೀಗಾಗಿ ಆಕೆಗೆ ಈ ರೀತಿಯಾಗಿ ಒಂದಷ್ಟು ಚಿನ್ನವನ್ನು ಸಾಗಾಟನೆ ಮಾಡಿದ್ದಾಳೆ ಅನ್ನೋದನ್ನ ತನಿಖೆ ವೇಳೆ ಬಹಿರಂಗ ಮಾಡಿದ್ದಾರೆ.